ಆರ್ಯಭಟ್ ಸರ್ ನಮಸ್ತೆ. ವೆಲ್ಕಮ್ ಸರ್, ನಮಸ್ಕಾರ. ನಮಸ್ಕಾರ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಲೌ ಮೀ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ದೇಶಪ್ರೇಮಿ. ದೇಶ ಪ್ರೇಮ ನನ್ನ ಮನಸ್ಸಿನ ತುಂಬಾ ತುಂಬಿಕೊಂಡು ಬಿಟ್ಟಿದೆ. ಮಿಸ್ಟರ್ ಆರ್ಯಭಟ್ ಅವರೇ, ಹೇಗಿದ್ದೀರಾ ನೀವು? ನೀನು ದೇಶ ಪ್ರೇಮಿ ಅಲ್ಲ, ದೇಶದ್ರೋಹಿ. ಈತ ನನ್ನ ದೇಶದ್ರೋಹಿ ಅಂದ. ಹೊಡಿರಿ. ನನ್ನನ್ನ ಅಮಾಯಕ ಅಂತ ಅನ್ಕೋಬೇಡ. ನಾನು ಅಮಾಯಕನ್ ತರ ಕಾಣಬಹುದು, ಆದ್ರೆ ತುಂಬಾನೇ ಕೆಟ್ಟವನು. 10th ಫ್ಲೋರ್ ನಲ್ಲಿ ನಿನ್ನ ಆಫೀಸ್ ಇದೆ. ಆ ಆಫೀಸಲ್ಲಿ ನ್ಯೂಕ್ಲಿಯರ್ದು ನಿನ್ನ ಫಾರ್ಮುಲಾ ಇದೆ. ಸರಿ, ಬಾ ಅದನ್ನ ನನಗೆ ಕೊಟ್ಬಿಡು. ಇಲ್ಲ ಅಂದ್ರೆ ನಿನ್ನನ್ನ ನಾನು ಏನ್ ಮಾಡ್ತೀನಿ ಗೊತ್ತಾ? ನನ್ನನ್ನ ನೀನು ತುಂಬಾ ಕಾಡ್ಸೋದು ಸರಿ ಇಲ್ಲ. ನಾನ್ ನಿನಗೆ ಆ ಫಾರ್ಮುಲಾನ ಯಾವತ್ತೂ ಕೊಡೋದಿಲ್ಲ ದೇಶ್ ಪ್ರೇಮ್. ಈತ ನನಗೆ ಕೊಡಲ್ಲ ಅಂತಿದ್ದಾನೆ. ಇವನನ್ನ ಎತ್ಕೊಂಡು ಹೋಗೆ. ಏನಾಯ್ತಿಲ್ಲಿ? ಶಿವ ಎಲ್ಲಿದ್ಯಾ? ಇಲ್ಲಿ ಗೂಂಡಗಳು ಪ್ರೊಫೆಸರ್ ಆರ್ಯಭಟ್ನ ಹಿಡ್ಕೊಂಡು ಹೋಗಿದ್ದಾರೆ. ಸೀಕ್ರೆಟ್ ನ್ಯೂಕ್ಲಿಯರ್ ಫಾರ್ಮುಲಾನ ಕದಿಬೇಕು ಅಂತಿದ್ದಾರೆ. ಸಾರಿ ರೇವಾ, ನನಗ್ ಸ್ವಲ್ಪ ಲೇಟ್ ಆಯ್ತು. ನಾನು ಈಗ್ಲೇ ಬರ್ತಿದ್ದೀನಿ. ಶಿವ, ಅವರೆಲ್ಲ ಆರ್ಯಭಟ್ ಸರ್ನ ಈಗ ತಾನೇ ಲಿಫ್ಟ್ ಇಂದ 10th ಫ್ಲೋರ್ ಕರ್ಕೊಂಡು ಹೋದ್ರು. ಸರ್, ಲಿಫ್ಟ್ ನ ಬಾಗ್ಲು ಹೇಗಾದ್ರೂ ಮಾಡಿ ಬೇಗ ತೆಗೀರಿ ಪ್ಲೀಸ್. ಸರ್, ಹಾಗಾದ್ರೆ ಹೋಗಿ ನೀವು ಆ ಫಾರ್ಮುಲಾನ ನಿಮ್ಮ ಸೇಫ್ ಇಂದ ತೆಗೆದ್ಬಿಟ್ಟು ನನಗೆ ಕೊಟ್ಬಿಡಿ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಆ ಫಾರ್ಮುಲಾನ ನಿಮ್ಮಂತ ಕೆಟ್ಟ ಕೈಗಳಿಗೆ ಕೊಡೋದೇ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಈತ ನನಗೆ ಫಾರ್ಮುಲಾ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಾನು ಮಾಡಿ ಮೇಲೆ ಹೋಗ್ತೀನಿ. ಪ್ರೊಫೆಸರ್, ಇನ್ನು 10 ನಿಮಿಷಕ್ಕೆ ನಿಮ್ಗೊಂದು ನ್ಯೂಸ್ ಬರುತ್ತೆ. ಪ್ರತಿ ಒಂದು ಮಗುಗೂ ತೊಂದರೆ ಆಗ್ತಾ ಇದೆ ಅಂತ. ಆಮೇಲೆ ಒಂದೊಂದೇ ಮಗುವಿನಂತೆ ಎಲ್ಲ ಮಕ್ಕಳನ್ನು ಮುಗಿಸ್ಬಿಡ್ತೀನಿ. ಆಮೇಲೆ ನೀನು ಬುದ್ಧಿವಂತ ಅಲ್ವಾ? ನೀನು ಫಾರ್ಮುಲಾ ಕೊಡ್ಲಿಲ್ಲ ಅಂದ್ರೆ ನೋಡ್ಕೋ, ನಾನ್ ನಿನ್ ಜೊತೆ 2 ಬಿಟ್ಬಿಡ್ತೀನಿ. ನಾನು ಅಮಾಯಕ ಅಂತ ತಿಳ್ಕೋಬೇಡ. ನಾನ್ ನೋಡೋದಕ್ಕಷ್ಟೇ ಅಮಾಯಕ, ಆದ್ರೆ ತುಂಬಾ ಕೆಟ್ಟವನು. ದಯವಿಟ್ಟು ನೀವು ಆ ಮಕ್ಕಳ ತಂಟೆಗೆ ಹೋಗ್ಬೇಡಿ. ಆ ಮಕ್ಕಳು ಪಾಪ ಅಮಾಯಕರು. ಅವ್ರನ್ನ ನೀವು ಏನು ಮಾಡಬೇಡಿ ಪ್ಲೀಸ್. ಪ್ಲೀಸ್ ಅವ್ರನ್ನ ಬಿಟ್ಬೇಡಿ ಪ್ಲೀಸ್. ಶಾಖ ರಾಕ, ನನ್ನ ಗಾರ್ಡ್ಸ್ ಎಲ್ಲಿ ಹೋದ್ರು?
ನನ್ನ ಗಾರ್ಡ್ಸ್ ಎಲ್ಲಿ ಹೋದ್ರು ಅಂತ ಇವ್ರಿಗೆ ಹೇಳ್ತಾನೆ ಇಲ್ಲ. ಅಂಕಲ್ ಅಂಕಲ್ ಅವ್ರು ಅಲ್ಲಿದ್ದಾರೆ. ಹೋಗಿ ಅವರನ್ನ ಬಿಡಿಸಿ. ನಿಮ್ಗೆ ಯಾರು ಈ ರೀತಿ ಮಾಡಿದ್ದು? ಬಾಸ್, ಒಬ್ಬ ಹುಡುಗ ಇದ್ದ, ಇದೇ ವಯಸ್ಸಿನವನು. ಅವನು ಸುಂಡ್ರ ಗಾಳಿ ತರ ಬಂದ ಮತ್ತೆ ನಮ್ಮನ್ನೆಲ್ಲ ಪ್ರಜ್ಞೆ ತಪ್ಪಿಸ್ಬಿಟ್ಟ ಬಾಸ್. ಹೌದು ಬಾಸ್, ಆ ಹುಡುಗ ನಮ್ಗೆ ಸರಿಯಾಗಿ ಹೊಡೆದ. ಏನ್ ಪಂಚ್ ಕೊಟ್ಟ ಸರ್, ಏನಾಯ್ತು ಅಂತ ನಮ್ಗೆ ಏನು ಗೊತ್ತಾಗಿಲ್ಲ. ಮಗುನ ನೀವು ಹೊಗಳ್ತಾ ಇದ್ದೀರಾ, ತೆಗಳ್ತಾ ಇದ್ದೀರಾ? ಯಾರದು? ಯಾರು ಆ ಮಗು? ನಿಮಗ್ ಗೊತ್ತಾ? ಸರ್, ನಿಜವಾದ ದೇಶ ಪ್ರೇಮಿ ಬಂದ್ಬಿಟ್ಟಿದ್ದಾನೆ. ನನಗೆ ಹೇಳಿ, ಇವರಲ್ಲಿ ಯಾರು ಅವನು? ಹುಡುಕಿ. ಬಾಸ್, ನನ್ಗನ್ಸುತ್ತೆ ಅವ್ನು ಕೆಳಗಡೆ ಹೋಗಿದ್ದಾನೆ. ಹಲೋ ಬ್ರಾವೋ ಚಾರ್ಲಿ, ಒಂದು ಮಗು ಕೆಳಗಡೆ ಬಂದಿದೆ. ಅದನ್ನ ಹಿಡ್ಕೊಂಡು ನನ್ನ ಹತ್ರಕ್ಕೆ ತಗೊಂಡ್ ಬನ್ನಿ, ಗೊತ್ತಾಯ್ತಾ? ಅವನು ಫೈಟ್ ನ ತುಂಬಾ ಚೆನ್ನಾಗಿ ಮಾಡ್ತಾನೆ. ಓಕೆ ಬಾಸ್. ರಾಕಶಾಕ, ನೀವು ಹೋಗಿ. ಅರೆ ಬಡ್ಚಿ, ಏನ್ ಮಾಡ್ತಾ ಇದ್ದೀರಾ? ಚಾವಿ ಕೊಡಿ, ನಾನೇ ತೆಗೆದು ಬಿಡ್ತೀನಿ. ಚಾರ್ಲಿ, ಬಾಸ್ ಯಾವ್ದೋ ಮಗು ಬಗ್ಗೆ ಮಾತಾಡ್ತಿದ್ದಾರೆ. 4 ಕಡೆ ಗಮನ ಕೊಡಿ. ಆ ಮಗು ಯಾರು ಅಂತ ಕಂಡು ಹಿಡೀರಿ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಕಮಾನ್, ಫೈಟ್ ಮಾಡೋಣ. ಅಯ್ಯೋ ಅಯ್ಯೋ, ನನ್ ಕೈ. ಏಯ್, ಒಂದು ಜಾಗದಲ್ಲಿ ನಿಂತ್ಕೊಂಡು ನನ್ ಜೊತೆ ಫೈಟ್ ಮಾಡು. ನಾನು ಒಂದ್ ಜಾಗದಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಓಡಾಡೋದ್ ಕಷ್ಟ ಆಗುತ್ತೆ ಅಂಕಲ್. ಲಡ್ಡು ಸಿಂಗ್ ಸರ್, ನೀವು ಬೇಗ ವೇದಾಸ್ ಟವರ್ಗೆ ಬಂದ್ಬಿಡಿ. ಇಲ್ಲಿ ಸ್ವಲ್ಪ ಜನ ಎಲ್ಲಾರನ್ನು ಹೋಸ್ಟೇಜ್ ಆಗಿ ಮಾಡ್ಕೊಂಡಿಟ್ಕೊಂಡಿದ್ದಾರೆ. ನ್ಯೂಕ್ಲಿಯರ್ ಸೈಂಟಿಸ್ಟ್ ಆರ್ಯಭಟ್ ಅವರು 10th ಫ್ಲೋರ್ ಅಲ್ಲಿ ಇದ್ದಾರೆ. ಈ ಕೆಟ್ಟ ಜನ ಅವರಿಂದ ನ್ಯೂಕ್ಲಿಯರ್ ಫಾರ್ಮುಲಾನ ತಗೋಬೇಕಂತಿದ್ದಾರೆ. ನೀವು ಬನ್ನಿ, ನಾನ್ ಮೇಲ್ಗಡೆ ಹೋಗಿ ಬೇರೆಯವ್ರನ್ನೆಲ್ಲ ಕಾಪಾಡ್ತೀನಿ. ಆಮೇಲೆ ನೀವು ಕೂಡ ಅವ್ರನ್ನ ಕರ್ಕೊಂಡ್ ಮೇಲ್ ಬನ್ನಿ. ಓಕೆ ಶಿವ. ಮಗು, ನೀನಂತೂ ನಿಜವಾಗ್ಲೂ ಧೈರ್ಯಶಾಲಿ. ಸರ್, ನಾನೊಬ್ಬ ಸ್ಟೂಡೆಂಟು. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ನಿಮ್ಗಾಗಿ ಇಲ್ಲಿಗೆ ಬರ್ತಾರೆ. ನೀವು ಇಲ್ಲೇ ಇರಿ. ಇದ್ ತಗೊಳ್ಳಿ ನಿಮ್ಮ ಕೀ. ಯಾರಿದ್ದೀರಾ ಅಲ್ಲೇ? ಏ ಮಗು, ನೀನಾದು? ಹಲೋ, ನೋಡಪ್ಪ ಮಗು, ಸುಮ್ನೆ ಇದ್ರೆ ನಾವೇನು ಮಾಡಲ್ಲ. ಅಲ್ಲಿದ್ದಾನೆ ಹುಡುಗ, ಜೋಕರ್ ಡ್ರೆಸ್ ಹಾಕೊಂಡು ಸೈಕಲ್ ಓಡಿಸ್ತಿದ್ದಾನೆ. ಯಾಕಂಕಲ್, ಇಷ್ಟು ಬೇಗ ಸುಸ್ತಾಗೋಯ್ತಾ ನಿಮ್ಗೆ? ಅಷ್ಟೊಂದು ಸುಸ್ತಾಗಿದ್ದೀರಾ? ಅಯ್ಯೋ, ಆ ಹುಡುಗ ಇಲ್ಲಿದ್ದಾನೆ. ಆದ್ರೆ ಅಲ್ಲಿರೋದು ಯಾರು? ನಾನು ಇಲ್ಲಿದ್ದೀನಿ ಅಂಕಲ್.
ಏಟ್ ಬಿತ್ತಾ? ತುಂಬಾ ಜೋರಾಗಿ ಬಿತ್ತು. ಬಾಸ್ ಬಾಸ್, ಆ ಹುಡುಗ ಈಗ ಹೊರಟ. ಅವನು ಮೇಲ್ ಬರ್ತಿದ್ದಾನೆ ಅನ್ಸುತ್ತೆ, ನಿಮ್ಮ ಹತ್ರನೇ. ಹುಷಾರು ಬಾಸ್. ಹೆಂಗ್ ಫೈಟ್ ಮಾಡ್ತಾನೆ ಗೊತ್ತಾ ಅವನು? ಬಾಸ್, ನನ್ನ ಹೇಳೋದ್ ಕೇಳಿ ಅಲ್ಲಿಂದಾನೆ ಓಡೋಗ್ಬಿಡಿ, ಇಲ್ಲಾಂದ್ರೆ ತುಂಬಾ ಓದೆ ಬೀಳುತ್ತೆ. ಆ ಮಗು ನಮ್ಮವ್ರಿಗೆ ಹೊಡೆದು ಬಿಟ್ಟಿದ್ದಾನೆ. ಎಂತ ಮಗು ಅವನು, ನಮ್ಮವ್ರಿಗೆ ಹೊಡಿತಾನೆ. ಹಿಡ್ಕೊಳ್ಳಿ ಆ ಮಗುನ. ಅವನು ನನ್ನ ಹತ್ರ ಬರೋದಕ್ಕಿಂತ ಮುಂಚೆ. ಅಯ್ಯಯ್ಯೋ! ಎಲ್ಲಿದ್ದಾನೆ ಅವನು? ಅವನೇ ಆ ಮಗು ಅನ್ಸುತ್ತೆ, ಹುಡ್ಕೋ ಅವನ್ನ. ಇಲ್ಲಿದ್ದಾನೆ. ಇವನ್ ತುಂಬಾ ಹೊಡೆದಿದ್ದಾನೆ ನಮ್ ಕಡೆ ಅವ್ರನ್ನ. ಇವನಿಗೆ ಹೇಗ್ ಪಾಠ ಕಳಿಸ್ತೀನಿ ಅಂದ್ರೆ, ಇವನ್ ಜೀವನ ಪೂರ್ತಿ ಮಗುವಾಗೆ ಇದ್ಬಿಡ್ಬೇಕು. ಅಯ್ಯಯ್ಯೋ, ನನ್ ಕೈ ಹೋಯ್ತು. ಇವನು ಈ ಮಗುನ ಕಬ್ಬಣದವನ ಇವನು. ನಾನ್ ಹೊಡಿಯೋದಿಲ್ಲ ಇವನ್ಗೆ, ನಾನ್ ಹೊಡಿಯೋದಿಲ್ಲ. ಅಂಕಲ್, ಕಬ್ಬಣದಿಂದ ಆಗಿರೋದು ನಾನಲ್ಲ, ಅದೊಂದು ಗೊಂಬೆ. ಎದ್ದೇಳು, ಏನೇನ್ ಮಲ್ಕೊಂಡ್ಬಿಟ್ಟೆ, ಎದ್ದೇಳು. ಇನ್ನು ಒದೆ ತಿನ್ಬೇಕು ಅಂತ ಆಸೆ ಇದ್ರೆ ಹೋಗು ಅವನ ಹತ್ರ, ಇಲ್ಲ ಅಂದ್ರೆ ನಂತರ ಪ್ರಜ್ಞೆ ತಪ್ಪಿನಂತರ ನಾಟ್ಕೋಬೇಡು. ಶಾಕಾ ರಾಕಾ, ಎಲ್ಲಿದ್ದೀರಾ ನೀವೆಲ್ಲಾರೂನು? ಹೇ ಮಕ್ಕಳೇ, ನನ್ನ ಗಾರ್ಡ್ಸ್ ಎಲ್ಲ ಎಲ್ಲಿ ಹೋದ್ರು? ಅವರು ಊಟ ಮಾಡಕ್ ಹೋಗಿರ್ಬೇಕು. ಇವಾಗ ಊಟ ಮಾಡೋ ಸಮಯ ಅಲ್ವಾ? ನಾನು ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ಲಾ? ಶಟ್ ಅಪ್! ಹೇ ಮಗು, ಸುಮ್ನಿರೋ. ನನ್ನ ವ್ಯಕ್ತಿಗಳು ಯಾರು ಜವಾಬ್ ಕೊಡ್ತಾ ಇಲ್ಲ. ಇದೆಲ್ಲನೂ ಆ ಮಗುವಿನ ಕೈವಾಡನೇ ಇರಬೇಕು. ಬಾಸ್ ಬಾಸ್, ಲಿಫ್ಟ್ ಮೇಲ್ ಬರ್ತಾ ಇದೆ, ಆ ಮಗುನೇ ಬರ್ತಿರ್ಬೇಕು. ಲಿಫ್ಟ್ ಓಪನ್ ಆಗ್ತಿದ್ದಾಗೆ ಅವನನ್ನ ಮುಗಿಸ್ಬೇಡಿ. ಶಿವ, ಶಿವ, ಲಿಫ್ಟ್ ಇಂದ ಹೊರಗಡೆ ಬರ್ಬೇಡ. ಶಿವ, ಆ ಹುಡುಗ ಎಲ್ಲಿ ಹೋದ? ಬಾಸ್, ಅವನ್ ನಿಮ್ಗೆ ನಮಸ್ಕಾರ ಹೇಳೋದಕ್ಕೆ ಹೇಳ್ದ. ತುಂಬಾ ಸಂಸ್ಕಾರ ಇರೋ ಹುಡುಗ ಬಾಸ್. ಸಾರಿ, ನಮಸ್ತೆ ಈಗಿನ ಕಾಲದಲ್ಲಿ ಯಾರು ಹೇಳ್ತಾರೆ ಬಾಸ್? ಅಯ್ಯೋ ನಮಸ್ತೆ ನನ್ನ ಮಗನೇ, ನನಗೆ ನಮಸ್ತೆ ಬೇಕಾಗಿಲ್ಲ, ನನಗೆ ಆ ಹುಡುಗ ಬೇಕಾಗಿದೆ. ಎಲ್ಲಿ ಅವನು? ನನಗವನ್ ಬೇಕು. ಎಲ್ಲಿ ಆ ಹುಡುಗ? ಹೋಗಿ ಹುಡುಕಿ, ನನಗೆ ಆ ಮಗು ಬೇಕು. ಮಗು ಅಂತ ಹೇಳ್ಬೇಡಿ ಅಂಕಲ್. ನೀವೆಲ್ಲ ಯಾಕೆ ಕುತ್ಕೊಂಡ್ ಬಿಡ್ರಿ? ಫೈಟ್ ಮಾಡಿ, ಫೈಟ್. ನಾವು ನಮ್ಮ ಭಾಗದ ಒದೆನ ತಿಂದಿದೀವಿ ಬಾಸ್. ಯಾರಿನ್ನೂ ಒದೆ ತಿಂದಿಲ್ವೋ ಅವ್ರು ಬೇಕಾದ್ರೆ ತಿನ್ಕೊಳ್ಳಿ. ಶಿವ, ಶಿವ ಅಂತ ನನ್ನ ಹೆಸರು.
ಹೆಲಿಕಾಪ್ಟರ್. ನೀ ನನ್ನ ದೇಶ ಪ್ರೇಮನ್ ಮಾತ್ರ ನೋಡಿದ್ಯಾ, ಇನ್ಮೇಲೆ ನನ್ನ ದ್ವೇಷ ಕೂಡ ನೋಡ್ತೀಯಾ? ಏನ್ ಮಾಡ್ತಾ ಇದೀಯಾ? ನಾನು ಓಡ್ತಾ ಇದ್ದೀನಿ, ಓಡೋದಕ್ಕೂ ಬಿಡ್ತಾ ಇಲ್ಲ ಈ ಹುಡುಗ. ಅಂಕಲ್, ನಿಮ್ಮ ಇಡೀ ದೇಶ ಪ್ರೇಮ ಎಲ್ಲ ಈಗ ಉಲ್ಟಾ ಆಗೋಯ್ತು. ಇವಾಗ ಹೇಳಿ ನಿಮ್ಮ ಮೂಡು ಹೇಗಿದೆ ಅಂತ. ನನ್ ಜನಗಳಿಲ್ಲ ಅಂದ್ರೆ ಏನಂತ? ನಾನಿದ್ದೀನಲ್ಲ. ಶಿವ, ನಾನ್ ಬಂದ್ಬಿಟ್ಟೆ. ಅಯ್ಯೋ, ಕಾಪಾಡೆ, ಕಾಪಾಡೆ, ಹೆಲ್ಪ್, ಹೆಲ್ಪ್. ಹುಡುಗ, ನನ್ನನ್ನು ಮೇಲೆ ಕೆಳಕೋ, ನಾನು ಸೋತೋದೆ, ನಾನು ಸೋತೋದೆ. ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಏರಿಯಾದಲ್ಲೇ ಗೂಂಡಾಗಿರಿ ಮಾಡ್ತೀಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಕೆಟ್ಟ ಕೆಲಸ ಮಾಡ್ತಿದ್ರು ಜನ ಹೇಳ್ತಾರೆ ಬಿಟ್ಬಿಡಿ, ಇಲ್ಲ ಅಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಅವರು ಕೆಟ್ಟ ಕೆಲಸ ಬಿಟ್ಟು ಅಲ್ಲಿಂದ ಓಡ್ ಹೋಗ್ಬಿಡ್ತಾರೆ. ಲಡ್ಡು ಸಿಂಗ್ ಬರೋದಕ್ಕಿಂತ ಮುಂಚೆನೆ ಅವರು ಒಳ್ಳೆಯವರಾಗ್ಬಿಡ್ತಾರೆ. ಇನ್ ಲಡ್ಡು ಸಿಂಗ್ ಬಂದ್ರೆ ಏನಾಗತ್ತೆ ಗೊತ್ತಾ? ಥ್ಯಾಂಕ್ ಯು ಶಿವ, ನೀನ್ ನನ್ನ ನ್ಯೂಕ್ಲಿಯರ್ ಫಾರ್ಮುಲಾನ ಕಾಪಾಡ್ಬಿಟ್ಟೆ. ಎಲ್ಲ ಮಕ್ಕಳು ನಿನ್ ತರನೇ ಇದ್ಬಿಟ್ರೆ ದೇಶ ಪ್ರೇಮಿಯಂತಹ ದುಷ್ಟರು ಯಾರು ಏನು ಮಾಡೋಕ್ಕಾಗೋದಿಲ್ಲ.